ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ವಿಚಾರ ಕೋರ್ಟ್ನಲ್ಲಿ ಬಯಲಾಗಿದೆ. ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದಂಥ ಈ ಪ್ರಕರಣದ 49ನೇ ಸಾಕ್ಷಿ ಸಂದೀಪ್ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ದರ್ಶನ್ ಅಭಿಮಾನಿಗಳು ಮಾಡಿದ್ದಾರೆ. ಈ ಬಗ್ಗೆ ಖುದ್ದಾಗಿ ದೂರು ದಾಖಲು ಮಾಡಬೇಕು ಅಂತ ಕೋರ್ಟ್ ಆದೇಶ ನೀಡಿತ್ತು. ಇನ್ನು ಕೋರ್ಟ್ನ ಆದೇಶದ ಬೆನ್ನಲ್ಲೇ ಸಂದೀಪ್ ಹೇಳಿಕೆಯನ್ನು ಆಧರಿಸಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 3 ಈಗ ಅಂಧರಾಗಿದ್ದಾರೆ. ಅವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು. ಇವರು ನಿಜವಾಗ್ಲೂ ಆರೋಪಿ ನಟ ದರ್ಶನ್ ಒಳಗಡೆ ಇದ್ರೂ ಕೂಡ ಅವರು ಹೊರಗಡೆ ಬರಬೇಕು ಅನ್ನುವಂಥ ಆಸೆ ಏನಿದೆ, ಆಸೆಗೆ ಈ ರೀತಿಯಾದಂಥ ಅಭಿಮಾನಿಗಳೇ ತಣ್ಣೀರೆರಚ್ತಾ ಇದ್ದಾರೆ. ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತೀವಿ ನಾವೇ ಅನ್ನುವಂಥ ವಿಪರೀತವಾದಂಥ ಕಾನ್ಫಿಡೆನ್ಸ್ನಿಂದ ಏನು ಕೆಲಸಗಳು ಮಾಡ್ತಿದ್ದಾರಲ್ಲ, ಅದು ಇನ್ನೂ ಕೂಡ ಕಂಟಕ ಆಗ್ತಾ ಹೋಗುತ್ತೆ ಅವ್ರಿಗೆ. ಅಂಥದ್ದೇ ಒಂದು ಬೆದರಿಕೆ ತಂತ್ರವನ್ನು ಅಭಿಮಾನಿಗಳು ಈ ಪ್ರಕರಣದ 49ನೇ ಸಾಕ್ಷಿ ಸಂದೀಪ್ ಮೇಲೆ ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಿದ್ರೆ ಏನಾಯಿತು ಈ ಪ್ರಕರಣದಲ್ಲಿ? ಜೂನ್ 26ಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದೀಪ್ಗೆ ಭೋವಿಪಾಳ್ಯದ ನಿವಾಸಿ ಆಕರ್ಷ್ ಕರೆ ಮಾಡ್ತಾನೆ. ಒಂದು ನಂಬರ್ನಿಂದ ಕಾಲ್ ಮಾಡಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಆಕರ್ಷ್ ಹೇಳ್ತಾನೆ. ಯಾರಿಗೆ? ಈ ಪ್ರಕರಣದ ಅಂದರೆ ರೇಣುಕಾಸ್ವಾಮಿ ಪ್ರಕರಣದ ಸಾಕ್ಷಿ ಆಗಿರುವಂತಹ ಸಂದೀಪ್ಗೆ. ಆಗ ಸಂದೀಪ್ ಏನು ಹೇಳ್ತಾರೆ, ನಾನು ಕೆಲಸದಲ್ಲಿದ್ದೀನಿ, ಹೀಗಾಗಿ ಆತನೊಂದಿಗೆ ಹೋಗಲು ಆಗಿರಲಿಲ್ಲ, ಈ ರೀತಿಯಾಗಿ ಹೇಳ್ತಾರೆ ಸಂದೀಪ್. ಆಗ ಪದೇ ಪದೇ ಸಂದೀಪ್ ನಂಬರ್ಗೆ ಆಕರ್ಷ್ ಕಾಲ್ ಮಾಡ್ತಾನೆ ಇರ್ತಾನೆ, ಬ್ಯಾಕ್ ಟು ಬ್ಯಾಕ್. ಇದಾದಮೇಲೆ ರಾತ್ರಿ ವೇಳೆ ಈ ಕಾಲನ್ನು ಪಿಕ್ ಮಾಡಿ ಸಂದೀಪ್ ಮಾತನಾಡ್ತಾರೆ. ಬಾರ್ನ ರೋಡ್ನಲ್ಲಿರುವಂಥ ಪೆಟ್ರೋಲ್ ಬಂಕ್ ಬಳಿ ಬರಬೇಕು ಅಂತ ಆಕರ್ಷ್ ಹೇಳ್ತಾನೆ ಸಂದೀಪ್ಗೆ. ಓಕೆ, ಇದು ಇಲ್ಲಿಗೆ ಮುಗೀತು. ಇದಾದ ಮೇಲೆ ತಮ್ಮ 2 ವೀಲರ್ನಲ್ಲಿ ಪೆಟ್ರೋಲ್ ಬಂಕ್ ಹತ್ತಿರ ಸಂದೀಪ್ ಹೋಗ್ತಾರೆ. ಇದಾದ ಮೇಲೆ ಸಂದೀಪ್ನನ್ನು ಬಿಳಿ ಬಣ್ಣದ ಕಾರ್ನಲ್ಲಿ ಅಂದರೆ ಕಾರ್ನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಕಾರ್ನ ಹಿಂದಿನ ಸೀಟ್ನಲ್ಲಿ ಸಂದೀಪ್ಗೆ ಕುಳಿತುಕೊಳ್ಳುವಂತೆ ಹೇಳ್ತಾರೆ. ಆಕರ್ಷ್ ಕಾರ್ನ ಮುಂಭಾಗದ ಸೀಟ್ನಲ್ಲಿ ಕುಳಿತುಕೊಂಡಿದ್ದ. ಡ್ರೈವರ್ ಸೀಟ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಹಿಂದೆಗಡೆ ಸೀಟ್ನಲ್ಲಿ ಇನ್ನೊಬ್ಬ ಇದ್ದ. ಹಿಂದೆ ಇದ್ದಂಥ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ ಸಂದೀಪ್ಗೆ, ಕೋರ್ಟ್ಗೆ ಹೋಗಿದ್ರಾ, ಏನಾಯಿತು? ಆಗ ಏನೂ ಆಗಲಿಲ್ಲ, ನನ್ನನ್ನು ವಿಚಾರಣೆ ಮಾಡಿಲ್ಲ ಅಂತ ಸಂದೀಪ್ ಹೇಳ್ತಾರೆ. ಆಗ ಆತ ಇನ್ನೊಬ್ಬ ವ್ಯಕ್ತಿಗೆ ಕರೆ ಮಾಡಿ ಕಾರ್ನ ಒಳಗೆ ಕೂರಿಸ್ಕೊಂಡಿದ್ದ. ಆಗ ಆ ವ್ಯಕ್ತಿ ನನ್ನನ್ನು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತ ಕೇಳ್ತಾನೆ. ಯಾರ ಹತ್ರ? ಸಂದೀಪ್ ಹತ್ರ. ನಮ್ಮ ವಕೀಲರು ನಿಮ್ಮೊಂದಿಗೆ ಮಾತನಾಡಬೇಕಂತೆ, ಸ್ವಲ್ಪ ಮಾತಾಡಿ ಅಂತ ಹೇಳಿ ನಾರ್ಮಲ್ ಕಾಲ್ ಮಾಡಿ ಲೌಡ್ ಸ್ಪೀಕರನ್ನು ಆನ್ ಮಾಡ್ತಾನೆ. ಆ್ಯಂಡ್ ಆ ಕಡೆಯಿಂದ ಕರೆಯನ್ನು ಸ್ವೀಕಾರ ಮಾಡಿದಂಥ ವ್ಯಕ್ತಿ, ನಾರ್ಮಲ್ ಕಾಲ್ ಬೇಡ, ವಾಟ್ಸ್ಆ್ಯಪ್ ಕಾಲ್ ಮಾಡೋಕ್ಕೆ ಹೇಳು ಅಂತ ಹೇಳ್ತಾನೆ. ಅದಾದಮೇಲೆ ವಾಟ್ಸ್ಆ್ಯಪ್ ಕಾಲ್ ಕೂಡ ಆಗುತ್ತೆ. ಈ ಕಾಲ್ಗೆ ಏನಾಗುತ್ತೆ, ವಾಟ್ಸ್ಆ್ಯಪ್ ಕಾಲ್ಗೆ 4 ವಾಟ್ಸ್ಆ್ಯಪ್ ನಂಬರ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಕನೆಕ್ಟ್ ಆಗಿತ್ತು. ಅಂದರೆ 4 ಈ ಕಾಲ್ನಲ್ಲಿ ಇದ್ರು, ಕಾನ್ಫರೆನ್ಸ್ ಕಾಲ್ನಲ್ಲಿ, ಕಾಲ್ನಲ್ಲಿ. ಸೊ ಹಾಗಿದ್ರೆ ಈ ಒಂದು ಕಾನ್ಫರೆನ್ಸ್ ಕಾಲ್ನಲ್ಲಿ ಏನೆಲ್ಲ ಮಾತುಕತೆ ಆಯಿತು? ವಾಟ್ಸ್ಆ್ಯಪ್ ಕಾಲ್ನಲ್ಲಿ ಸಂದೀಪ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಏನು ವ್ಯಕ್ತಿ ಕೇಳಿದ್ನಲ್ಲ, ಆಗ ಆ ವ್ಯಕ್ತಿ ಮಾತಾಡ್ತಾನೆ. ಏನಿಲ್ಲ, ನೀವು ಸಾಕ್ಷಿ ಹೇಳಿ, ತೊಂದರೆ ಏನಿಲ್ಲ, ಆದರೆ ನಮಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಏನದು ಹೆಲ್ಪ್? ಅದು ನೀವು ಕೋರ್ಟ್ ಒಳಗಡೆ ಹೋದಾಗ ರಾಘವೇಂದ್ರ, ಅನುಕುಮಾರ್, ಜಗದೀಶ್ ಈ 3 ಒಂದು ಕೃತ್ಯ ಏನಿದೆ ಈ ಪ್ರಕರಣದಲ್ಲಿ, ಅದನ್ನು ಚಿಕ್ಕದಾಗಿ ರಿವೈಂಡ್ ಮಾಡಿಬಿಡ್ತೀನಿ. ಈ 3 ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕ್ಯಾಬ್ನಲ್ಲಿ ಕರೆ ತಂದಿದ್ದು ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ. ಸೊ ಆಗ ಜಗದೀಶ್, ಅನುಕುಮಾರ್, ರಾಘವೇಂದ್ರ, ನೀವು ಕೋರ್ಟ್ ಒಳಗಡೆ ಹೋದಾಗ ಈ 3 ಯಾರಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ ಆ ವ್ಯಕ್ತಿ. ಅಲ್ಲೇ 2024 ಜುಲೈ 12ರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಬಾರಿಗೆ ಬಂದಿದ್ದರು. ಅವರೇ ವಿಡಿಯೋ ಕ್ಲಿಪ್ಪಿಂಗ್ DVRನಿಂದ ಕಾಪಿ ಮಾಡ್ಕೊಂಡು ಹೋದರು. ಅದಾದಮೇಲೆ ಅವ್ರು ಯಾವುದಕ್ಕೋ ಸಹಿ ಹಾಕಿ ಅಂತ ಹೇಳಿದ್ರು, ನಾನು ಮಾಡಿದೆ, ನಾನು ಸಹಿ ಹಾಕಿದೆ ಅಷ್ಟೇ ಅಪ್ಪ, ಅದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಅಂತ ಕೋರ್ಟ್ನಲ್ಲಿ ನೀವು ಹೇಳಿ ಅನ್ನೋದನ್ನು ಹೇಳ್ತಾರೆ. ಪೊಲೀಸರು ನಿಮಗೇನಾದರೂ ಹೇಳಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರಾ ಅಂತ ಕೇಳಿದ್ರು.
ಅವರೇನು ಹೇಳ್ಕೊಟ್ಟಿಲ್ಲ, ನಡೆದಿರೋ ಘಟನೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಸಂದೀಪ್ ಹೇಳ್ತಾರೆ. ಕಾರ್ನಲ್ಲಿದ್ದಂಥ ವ್ಯಕ್ತಿ ಸಂದೀಪ್ ನಾನು ಹೇಳಿರೋದು ಹೇಳಿ ಹೆಲ್ಪ್ ಮಾಡಪ್ಪ ಅಂತ ಹೇಳ್ತಾನೆ. ಸೊ ಇವರ ಈ ವರ್ತನೆಯಿಂದ ಭಯಗೊಂಡು ಸಂದೀಪ್ ಕೆಲಸಕ್ಕೆ ಹೋಗ್ತಾರೆ. ಈ ವಿಚಾರಗಳನ್ನು ಅಂದರೆ ಅವರೇನು ಹೇಳ್ತಾರಲ್ಲ ಆ ವಿಚಾರಣೆಗಳನ್ನು ಕೋರ್ಟ್ ಮುಂದೆ ಹೇಳಿದೆ, ನನಗೆ ಇವರಿಂದ ಭಯ ಆಗಿದೆ, ಏನು ಮಾಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಈ ಪ್ರಕರಣದ ಸಾಕ್ಷಿ ಸಂದೀಪ್ ನ್ಯಾಯಾಧೀಶರ ಮುಂದೆ ಕೇಳ್ಕೊಳ್ತಾನೆ. ಆಗ ನ್ಯಾಯಾಧೀಶರು ಇದ್ರ ಬಗ್ಗೆ ಕೇಸ್ ದಾಖಲಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಅದರ ಬೆನ್ನಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಹಾಗೆ ಮೂವರು ಅಂಧರಾಗ್ತಾರೆ. ಸೊ ಇವಿಷ್ಟು ಈ ಸಾಕ್ಷಿಗಳು ಯಾವ ರೀತಿಯಾಗಿ ಅಭಿಮಾನಿಗಳಿಂದ ಕಿರುಕುಳಕ್ಕೊಳಗಾಗಿದ್ದಾರೆ, ಒತ್ತಡಕ್ಕೊಳಗಾಗಿದ್ದಾರೆ ಅನ್ನುವಂಥ ಒಂದು ಎಕ್ಸಾಂಪಲ್. ಖುದ್ದಾಗಿ ನ್ಯಾಯಾಧೀಶರ ಸೂಚನೆಯ ಬೆನ್ನಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿ ಈಗ ಮೂವರು ದರ್ಶನ್ ಅಭಿಮಾನಿಗಳು ಅಂಧರಾಗಿದ್ದಾರೆ. ಸೊ ಎಷ್ಟು ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಡು ಬರಬೇಕು, ನಮ್ಮ ಕೈಲಾದಂಥ ಹೆಲ್ಪನ್ನು ಮಾಡಬೇಕು ಅಂತ ಏನೆಲ್ಲ ಮಾಡೋಕ್ಕೆ ಹೋಗ್ತಾರಲ್ಲ, ಅದು ಯಾವುದು ಕೂಡ ಹೆಲ್ಪ್ ಆಗಲ್ಲ, ದೊಡ್ಡ ಹಳ್ಳ ಆಗುತ್ತೆ. ಆ ಹಳ್ಳದೊಳಗಡೆ ನಿಮ್ಮ ಬಾಸ್ ಬೀಳ್ತಾರೆ. ಹೀಗಾಗಿ ಅಭಿಮಾನಿಗಳು ಈ ರೀತಿಯಾದಂಥ ಬೆದರಿಕೆ ತಂತ್ರವನ್ನು ಅನುಸರಿಸದೆ, ಒತ್ತಡವನ್ನು ಹೇರದೆ ಸಾಕ್ಷಿಗಳ ಮೇಲೆ ತಂಪಾಡಕ್ಕೆ ತಾವಿದ್ಬಿಟ್ರೆ ಅದ್ರ ಪಾಡಿಗೆ ಅದು ಕೇಸ್ ನಡೀತಾ ಹೋಗುತ್ತೆ. ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಬೇಲನ್ನು ಕೊಟ್ಟರೆ ಬೇಲ್ ಕೂಡ ಸಿಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.